ಹಾಯ್. ತುಂಬಾ ಸಲ ನಾವು ಹಾರಗಳನ್ನ ಪರ್ಚೇಸ್ ಮಾಡಿರ್ತೀವಲ್ಲ, ಅದು ಗೋಲ್ಡ್ ಇರ್ಬೋದು, ಸಿಲ್ವರ್ ಇರ್ಬೋದು. ಆತರ ಪರ್ಚೇಸ್ ಮಾಡಿದಾಗೆಲ್ಲ ನಮ್ಗೆ ಹಾರದ ಜೊತೆಗೆ ಹಿಂದ್ಗಡೆಗೆ ಥ್ರೆಡ್ ಅನ್ನ ಕೊಟ್ಟಿರ್ತಾರೆ, ಅಡ್ಜಸ್ಟಬಲ್ ಥ್ರೆಡ್ ಅನ್ನ ಕೊಟ್ಟಿರ್ತಾರೆ. ಬಟ್ ಎಷ್ಟೋ ಸಲ ನಮ್ಗೆ 2-3 ಹಾರ ಎಲ್ಲ ಹಾಕೊಳ್ಬೇಕಾದ್ರೆ ಆತರ ಥ್ರೆಡ್ ಇದ್ರೆ ಹಿಂದ್ಗಡೆಗೆ ಸ್ವಲ್ಪ ಕೆಡ್ದಾಗಿ ಬ್ಯಾಕ್ ನೆಕ್ ಅಲ್ಲಿ ಕೆಡ್ದಾಗಿ ಕಾಣಿಸುತ್ತೆ ಅಂತ ಅನ್ಸುತ್ತಲ್ಲ. ಹಾಗಾಗಿ ಹಾಗಂತ ಅಲ್ಲಿ ಚೈನ್ ಅನ್ನೇ ಇಡ್ಸ್ಕೊಳ್ಬೇಕು ಅಂತಂದ್ರೆ ಮತ್ತೆ ಸಿಕ್ಕಾಪಟ್ಟೆ ದುಡ್ಡು ಖರ್ಚಾಗುತ್ತೆ. ಇವಾಗಿನ ಗೋಲ್ಡ್ ರೇಟ್ ಅಲ್ಲಂತೂ ತುಂಬಾ ಖರ್ಚು ಬರುತ್ತೆ ಅಂತ ಹೇಳ್ಬೋದು. ಹಾಗಾಗಿ ನಾನು ಇದಕ್ಕೆ ಏನಾದ್ರು ಒಂದು ಸೊಲ್ಯೂಷನ್ ಇದೆಯಾ ಅಂತ ಹುಡುಕ್ದಾಗ ಮೀಶೋದಲ್ಲಿ ಒಂದು ಬ್ಯೂಟಿಫುಲ್ ಅಂಡ್ ಇಂಟ್ರೆಸ್ಟಿಂಗ್ ಪ್ರಾಡಕ್ಟ್ ಸಿಕ್ತು. ಅದೇನು ಅಂತಂದ್ರೆ ನೋಡಿ, ಈ ತರ ನಿಮ್ಗೆ ಚೈನ್ಸ್ ಬರುತ್ತೆ. ಇದನ್ನ ಹೇಗೆ ಯೂಸ್ ಮಾಡೋದು ಅಂತ ನಾನು ತೋರಿಸ್ತೀನಿ. ಸೊ ಇದು ನಿಮಗೆ ಟೋಟಲ್ 8 ಚೈನನ್ನು ಕೊಟ್ಟಿದ್ದಾರೆ. 8 ಡಿಫ್ರೆಂಟ್ ಲೆಂತಲ್ಲಿ ಇರುವಂಥದ್ದು. ಸೊ ನೋಡ್ಬೋದು, ಎರಡನ್ನು ಜೋಡಿಸ್ಕೊಂಡ್ರೆ ನಮಗೆ ನೆಕ್ಲೆಸ್ಗಳಿಗೆ ಯೂಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ಯಾವ ಲೆಂತ್ ಬೇಕೋ ಆ ಲೆಂತ್ ಯೂಸ್ ಮಾಡ್ಕೋಬೋದು. ಲೆಂತ್ ಕೂಡ ಬೇರೆ ಬೇರೆ ಕೊಟ್ಟಿದ್ದಾರೆ, ನೋಡ್ತಿದ್ದೀರಲ್ಲ. ಈಗ ಸುಮ್ಮನೆ ನಾನು ಒಂದು ನೆಕ್ಲೆಸ್ಗೆ ಇದನ್ನು ಅಟ್ಯಾಚ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಆಲ್ರೆಡಿ ಥ್ರೆಡನ್ನು ಏನು ಅಟ್ಯಾಚ್ ಮಾಡಿದ್ದಾರೆ ತೆಗಿತಾ ಇದ್ದೀನಿ. ಹಾಗೆ ಈ ಒಂದು ಚೈನನ್ನು ಈ ಥರ ಅಟ್ಯಾಚ್ ಮಾಡ್ಕೊಂಡ್ಬಿಟ್ರೆ ಆಯಿತು. ಎರಡು ಸೈಡು ಚೈನನ್ನು ಅಟ್ಯಾಚ್ ಮಾಡಿದ ನಂತರ ಸೆಂಟರಲ್ಲಿ ನಮಗೆ ಒಂದು ಲಾಬ್ಸ್ಟರ್ ಹುಕ್ ಬರುತ್ತೆ, ಅದ್ರ ಥ್ರೂ ನಾವು ಹಾಕಿ ತೆಗೆದು ಮಾಡ್ಕೊಳ್ಬೋದು. ತುಂಬಾ ಯೂಸ್ಫುಲ್ ಆಗಿರುವಂಥ ಪ್ರಾಡಕ್ಟು. ಯಾರಿಗಾದರೂ ಇಷ್ಟ ಆಗಿ ಲಿಂಕ್ ಬೇಕು ಅನಿಸಿದ್ರೆ ಫಾಲೋ ಮಾಡಿಕೊಂಡು ಲಿಂಕ್ ಅಂತ ಕಮೆಂಟ್ ಮಾಡಿ ಡೈರೆಕ್ಟ್ DM ಮಾಡ್ತೀನಿ. ಹಾಗೆ ನಾನು ಇದಕ್ಕೆ ಪೇ ಮಾಡಿರೋದು ಜಸ್ಟ್ 128 ರುಪೀಸ್. ಸೊ 4 ಹಾರಗಳಿಗೆ ನಾವು ಇದನ್ನು ಸೆಟ್ ಮಾಡ್ಕೋಬೋದು. ಸೊ ಖಂಡಿತವಾಗಿ ಒಂದು ಯೂಸ್ಫುಲ್ ಪ್ರಾಡಕ್ಟು. ಇಷ್ಟ ಆದರೆ ಲಿಂಕ್ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.